ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹೊರಟಿದ್ದೇವೆ ಎಲ್ಲಿಗೆ ಅಂತ ಕೇಳಿದರೆ ರಾಮಕುಂಜ ದೇವಸ್ಥಾನಕ್ಕೆ ಇತ್ತ ರಾಮಕುಂಜೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಶಿವನೇ ಪ್ರಾಧಾನ್ಯ. ಒಂದಷ್ಟು ಬ್ಯೂಟಿಫುಲ್ ಮೆಮೊರೀಸ್ ಉಂಟು ನನಗೆ ಅಲ್ಲಿ. ಏನು ನಿಮಗೆ ಟೈಟಲಲ್ಲಿ ನೋಡಿ ಗೊತ್ತಾಗಿರ್ತದೆ. ನಾನು ಹೋಗ್ತಾ ಆ ವಿಶೇಷಗಳನ್ನೆಲ್ಲ ನನ್ನ PU ಜೀವನದ ಬ್ಯೂಟಿಫುಲ್ ದಿನಗಳನ್ನು ಅಲ್ಲಿ ತೆರೆದಿಡುವ ಪ್ರಯತ್ನವನ್ನು ಮಾಡ್ತೇನೆ. ನಾನು PUCಗೆ ಹೋಗ್ತಾ ಇರಬೇಕಿದ್ರೆ ಮನೆಯಿಂದ ಹೊರಟು ಪೆರಿಯಡ್ಕದವರೆಗೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತ. ಅಪ್ಪ ಕಾರಲ್ಲಿ ಬಿಡ್ತಿದ್ರು, ಇಲ್ಲ ಅಂತಲ್ಲ, ಅಪರೂಪಕ್ಕೊಮ್ಮೆ ಬಿಡ್ತಿದ್ರು. ಏನಿಲ್ಲ, ಲೇಟ್ ಆಗುವಾಗ ಬಿಡ್ತಿದ್ರು. ಆಮೇಲೆ ಏನಾದರೂ ಅಪ್ಪನೇ ಬಿಡಬೇಕಾದಂಥ ಸಂದರ್ಭ ದಿವಸಗಳೆಲ್ಲ ಇದ್ರೆ ಆ ದಿವಸ ಬಿಡ್ತಿದ್ರು. ಎಲ್ಲಿಗೆ ಎಷ್ಟು, ಆ ಕಾಲೇಜವರೆಗಲ್ಲ, ಪೆರಿಯಡ್ಕದವರೆಗೆ ಆಯ್ತಾ, ಬಸ್ ಬರುವಲ್ಲಿವರೆಗೆ. ಎಲ್ಲಿ ಬಸ್ ನಿಲ್ತಾ ಇತ್ತು ಅಂತ ತೋರಿಸ್ತೇನೆ. ಸೊ ಈಗ ಪೆರಿಯಡ್ಕ ಪೇಟೆ ಬಂತು. ಇಲ್ಲಿ ಲೆಫ್ಟಲ್ಲಿ ನಾನು ನಿಲ್ತಿದ್ದದ್ದು, ರೈಟ್ ಸೈಡಲ್ಲಿ ಅವನು ಇಂದ್ರಪ್ರಸ್ಥಕ್ಕೆ ಹೋಗ್ತಿದ್ದ. ಇಲ್ಲಿ ಬಸ್ ನಿಲ್ಲಿಸೋದಾಯ್ತು. ಇಲ್ಲಿಂದ PUCಗೆ ಬಸ್ಸಲ್ಲಿ ಪ್ರಯಾಣ ನನ್ನದು ಕಾಲೇಜ್ವರೆಗೆ. ಎಲ್ಲಿ ಸ್ಟಾಪ್ ಆಗ್ತಿತ್ತು ತೋರಿಸ್ತೇನೆ. ಈಗ ಇಲ್ಲಿ ಕಾಣ್ತಾ ಇರೋದು ರೈಟ್ ಸೈಡಲ್ಲಿ ಕೊಯ್ಲಗುಡ್ಡೆ ಅಂತ, ಇದು ಫೇಮಸ್ ಆಯ್ತಾ. ಇದು ಕೊಯ್ಲಗುಡ್ಡೆ ಸಾಧಾರಣ ಎಷ್ಟು ಎಕರೆ ಉಂಟು ಅಂತ ನನಗೀಗ ಮರೆತು ಹೋಯ್ತು. 300 ಎಕರೆಯಾ ಅಲ್ಲ 700? ನಾನು ಎಷ್ಟು ಅಂತ ಗೊತ್ತಿಲ್ಲ. ಆಮೇಲೆ ಅದನ್ನು ತಿಳಿದುಕೊಂಡು ಎಡಿಟ್ ಮಾಡುವಾಗ ಇಲ್ಲಿ ಹಾಕ್ತೇನೆ ನಿಮಗೆ ಬರ್ದು ಎಷ್ಟು ಎಕರೆ ಉಂಟು ಅಂತ. ಸುಮ್ಮನೆ ಹೇಳೋದು ಬೇಡ. ಇಲ್ಲಿ ಕೊಯ್ಲ ಪಶು ಸಂಗೋಪನಾ ಕೇಂದ್ರ ಎಲ್ಲ ಉಂಟು. ಮತ್ತೆ ಈ ಜಾನುವಾರುಗಳು ಅದರ ಬಗ್ಗೆ ತರಬೇತಿ ಎಲ್ಲ ಕೊಡುವ ಒಂದು ಕೇಂದ್ರ ಉಂಟು. ಇಲ್ಲಿ ಪಶು ಸಂಗೋಪನಾ ಆಸ್ಪತ್ರೆ ಕೂಡ ಆಗ್ತಾ ಉಂಟು. ನೋಡಿ, ಸುಮಾರು ವರ್ಷ ಆಯ್ತು. ನಾನು ಕಾಲೇಜಿಗೆ ಹೋಗುವಾಗಲೇ ಇಲ್ಲಿ ಆಗ್ತದೆ ಅಂತ ಹೇಳಿ ಸ್ಟಾರ್ಟ್ ಆಗಿತ್ತು. ಈಗ ಆಲ್ಮೋಸ್ಟ್ ಎಷ್ಟು 12 ವರ್ಷ ಆಯ್ತು. ಈಗ ಇನ್ನೂ ಸಹ ಇನಾಗ್ರೇಷನ್ ಆಗ್ಲಿಲ್ಲ, ಬಟ್ ಬಿಲ್ಡಿಂಗ್ಗಳು ಕರೆದಿದ್ದಾರೆ. ನಂಗೆ ಟೈಮ್ ಇಲ್ಲ ಅಂತ ಅಲ್ಲಿ ಬಾಕಿ. ನೋಡು, ಮನ್ಸು ಮಾಡಿದ್ರೆ ಈಗ ಹೋಗಿ ಉದ್ಘಾಟನೆ ನಾವೀಗ ಮನ್ಸು ಮಾಡುದಿಲ್ಲ ಅಷ್ಟೇ. ಹಾಗೆ ಇದು ಕೊಯ್ಲ ಆಯ್ತಾ. ಸುಮಾರು ಉದ್ದ ಉಂಟು ಇದು ಗುಡ್ಡೆ. ಇಲ್ಲಿ ನೋಡಿ, ಇಲ್ಲಿ ಸಹ ಕಾಣ್ತದೆ, ಈ ಬದಿಯಲ್ಲಿ ಸಹ. ಯಾರಿಗಾದ್ರೂ ಬೇಕಿದ್ರೆ ನನಗೆ ಫೋನ್ ಮಾಡಿ. ಹೌದು, ಆಯ್ತು. ಸುಮಾರು ಹಿಂದೆ ಈ ಕೊಯ್ಲಗುಡ್ಡೆಯನ್ನು ಕಂಪ್ಲೀಟ್ ಸಮತಟ್ಟು ಮಾಡಿ ಎಂತ ಮಾಡೋದು, ಏರ್ಪೋರ್ಟ್ ಮಾಡುವ ಅಂತ ಒಂದು ಆಲೋಚನೆ ಇತ್ತಂತೆ ಸುಮಾರು ಸಮಯದ ಹಿಂದೆ. ಮತ್ತೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಇವಳು ಆಗಿಂದ ನಾನು 10 ವರ್ಷ ಕಾಲೇಜಿಗೆ ಹೋದೆ, ಎಷ್ಟು ವರ್ಷ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿ ಇಲ್ಲಿ ವಿಡಿಯೋ ಮಾಡುವ ಮುಂಚೆ ನನ್ನ ಹತ್ರ ಕೇಳ್ತಾರೆ, ಆತರು ಹೇಳಿದ ರಾಮಕುಂಜ. ಅಲ್ಲ, ನನಗೆ ಕನ್ಫ್ಯೂಸ್ ಆಯ್ತು, ಹೇಳುವಾಗ ಸರಿ ಹೇಳ್ಬೇಕಲ್ಲ. ಈ ಸ್ಪಾಟ್ ಅಲ್ಲಿ ಇಳಿದು ನಾನು ಇಲ್ಲಿಯಾಗಿ ರಾಮಕುಂಜೇಶ್ವರ ದೇವಸ್ಥಾನ ಅಂತ ಹೇಳಿ ದ್ವಾರ ಉಂಟಲ್ಲ, ಇಲ್ಲಿಯಾಗಿ ಆಟೋದಲ್ಲಿ ಅಲ್ಲ, ನಡೆದುಕೊಂಡೇ ಹೋಗ್ತಿದ್ದದ್ದಾಯ್ತಾ. ನೋಡಿ ಎಷ್ಟು ದೂರ ಉಂಟು ಅಂತ ತೋರಿಸ್ತೇನೆ. 1 ಕಿಲೋಮೀಟರ್ ಉಂಟು. ನೋಡಿ, ಸಹನ ಎಂತಕ್ಕೆ ಸಪೂರ ಅಂತ ಕೇಳ್ತೀರಲ್ಲ, ನೋಡಿ. ಹಾಗೆಂತಲ್ಲ, ಅಷ್ಟುಂಟು. ನೀವು ಈಗ ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ಹೊತ್ತು ಬಂದ್ರೆ ಎಷ್ಟೋ ಮಕ್ಕಳನ್ನ ಇಲ್ಲಿ ಕಾಣಬಹುದು ನಡ್ಕೊಂಡು ಹೋಗುದನ್ನ. ಇಲ್ಲ, ಸುಮಾರು ಜನ ನಡ್ಕೊಂಡು ಹೋಗೋರಿದ್ದಾರೆ. ಆಮೇಲೆ ರಿಕ್ಷಾದಲ್ಲಿ ಹೋಗುದು ಅಂತ ಹೇಳಿದ್ರೆ ಒಂದು 5-6 ಜನ ಒಟ್ಟಿಗೆ ಕೂತ್ಕೊಂಡು ಹಣ ಶೇರ್ ಹಾಕಿ ಹೋಗುದಾಯ್ತಾ. ಎಷ್ಟು ಮತ್ತೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿ ಮಾತಾಡಿ, ಇಲ್ಲಿ ಬಿಲ್ಡಿಂಗ್ ಆಗಿದೆ ಮಾರಾಯ, ಫ್ರೆಂಡ್ಸ್ಗಳೆಲ್ಲ ಒಟ್ಟಿಗೆ ಸೇರಿ ನಡ್ಕೊಂಡು ಹೋಗುವಾಗೆಲ್ಲ ಗೊತ್ತಾಗುದಿಲ್ಲ ದಾರಿ ಕಳೆದದೆಲ್ಲ. ಇಲ್ಲೇ ಹೌದು, ಅದಾ ಅಂಗಡಿ ಆಚೆದು. ಇದು ರಾಮಕುಂಜೇಶ್ವರ ಡಿಗ್ರಿ ಕಾಲೇಜ್ ಆಗಿತ್ತು. ಈಗ ಅಲ್ಲಿ ಡಿಗ್ರಿ ಇಲ್ಲ, ಈಗ CBSE ಸ್ಟಾರ್ಟ್ ಆಗಿದೆ ಅಂತ ಕಾಣಬೇಕು. ನೋಡಿ, ಇಷ್ಟುದ್ದ ಉಂಟು. ಸಾಧಾರಣ 1 ಕಿಲೋಮೀಟರ್ ಉಂಟು, 1.25 ಕಿಲೋಮೀಟರ್ ಉಂಟಾಯ್ತಾ. ಅಷ್ಟುದ್ದ ನಡ್ಕೊಂಡು ಹೋಗ್ತಾ ಇದ್ದೆವು. ಆಮೇಲೆ ಅದೊಂದು ಅಂಗಡಿ, ನಮಗೆ ಸ್ಟಿಕ್ ಬರ್ತದಲ್ಲ, ಸ್ಟಿಕ್ ಐಸ್ ಕ್ರೀಮ್ ಮತ್ತೆ ಲೇಸ್ ಕಡ್ಲೆದೆಲ್ಲ ತಿನ್ಲಿಕ್ಕೆ ಅದೊಂದು ಅಂಗಡಿ. ಕಾಲೇಜು ಅಲ್ಲೇ ಇರುದು. ಅಲ್ಲಿಂದ ಕಾಲೇಜಿಂದ ಅಲ್ಲಿಗೆ ಬಂದು ಅಲ್ಲಿಂದ ಬೈ ಮಾಡಿ ನಡ್ಕೊಂಡು ಹೋಗುವಾಗ ತಿಂತಾ ಇದ್ದೇವೆ. ಆಲ್ಮೋಸ್ಟ್ ಮೊದಲು ಕಾಲೇಜಿಗೆ ಇಲ್ಲಿ ರೈಟಿಗೆ ದೇವಸ್ಥಾನಕ್ಕೆ ಅಲ್ಲಿ ಆಗಿತ್ತು ದಾರಿ ಮತ್ತೆ ಹೋಗುವ ಅಲ್ಲಿ. ಈಗ ಅಲ್ಲಿ ದಾರಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿಗೆ ಒಂದು ಬಿಲ್ಡಿಂಗ್ ಆಗಿದೆ, ಮೊದಲು ಈ ಬಿಲ್ಡಿಂಗ್ ಇರಲಿಲ್ಲ. ನಾವು ಅಲ್ಲಿಯಾಗಿ ಹತ್ತಿಕೊಂಡು ಹೋಗ್ತಿದ್ದೆವು.
ತೋರಿಸ್ತೇನೆ ಅದನ್ನು. ಈಗ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನಡುವೆ ಒಂದು ಸ್ಲೋ ಮಾಡಕ್ಕೆ ದ್ವಾರ ಉಂಟು. ಶ್ರೀರಾಮಕುಂಜೇಶ್ವರ PU ಕಾಲೇಜ್ ಆ್ಯಂಡ್ ಕನ್ನಡ ಮೀಡಿಯಂ. ಇಲ್ಲಿಯಾಗಿ ಮೇಲೆ ಹತ್ತಿ ಹೋಗ್ತಿದ್ದೆವು, ಅದುವೇ ನನ್ನ ಕಾಲೇಜ್. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಸರಿಯಾಗಿ ನನ್ನ ದೇವಸ್ಥಾನ ಅಂತ ಹೇಳ್ತೇನೆ, ನನ್ನ PU ಅನ್ನು ತೋರಿಸ್ತೇನೆ. ಆಮೇಲೆ ಇದು ರಾಮಕುಂಜೇಶ್ವರ ಇಂಗ್ಲಿಷ್ ಮೀಡಿಯಂ. ಹುಡುಗರಿಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಉಂಟು ಇಲ್ಲಿ. ಹುಡುಗಿಯರಿಗಿಲ್ಲ. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಕಳೆದ ಕೂಡಲೇ ಇಲ್ಲಿ ಸಿಗೋದು ರಾಮಕುಂಜೇಶ್ವರ ದೇವಸ್ಥಾನ. ಆಯ್ತಾ, ಈ ದೇವಸ್ಥಾನ ತುಂಬ ವಿಶೇಷವಾದ್ದು. ಏನು ಅಂತ ಹೇಳ್ತೇನೆ ಅಲ್ಲಿ ಹೋಗಿ. ಗೂಗಲ್ನ ಪ್ರಕಾರ ಬೆಳಗ್ಗೆ 10ವರೆಗೆ ಕ್ಲೋಸ್, ಮತ್ತು ಸಂಜೆ 5ವರೆಗೆ ಓಪನ್ ಅಂತ ಇತ್ತು. ಹೊರಟದ್ದು ಹೇಗೂ ಹೊರಟಾಗಿದೆ. ಹೊರಗಿನಿಂದಾದರೂ ಹೋಗಿ ಒಂದು ನಮಸ್ಕಾರ ಮಾಡಿ ಬಿಡುವ ಅಂತ ಹೊರಟ್ರೆ ಇಲ್ಲಿ ರಾಮತಾರಕ ಯಜ್ಞ ಆಗ್ತಾಯಿತ್ತು, ಹಾಗೆ ಸತ್ಯನಾರಾಯಣ ಪೂಜೆ ಆಗ್ತಾಯಿತ್ತು. ಇಲ್ಲಿ ಕಾಣ್ತಾ ಉಂಟಲ್ಲ ನಾನೀಗ ತೋರಿಸ್ತಾ ಇರುವ ಈ ಉದ್ದದ ಹಾಲ್, ಇದು ಮೊದಲು ಮಾಡಿನದ್ದಾಗಿತ್ತು, ಹಂಚು ಹಾಕಿದ್ದು. ಈಗೆಲ್ಲ ಕಾಂಕ್ರೀಟ್ ಆಗಿದೆ. ಈ ಹಾಲಿನಲ್ಲಿ ಮೊದಲು ವಿಶ್ವೇಶತೀರ್ಥ ಶ್ರೀಪಾದರಿದ್ದಾರಲ್ಲ, ನಮ್ಮ ಉಡುಪಿ ಮಠದಲ್ಲಿ ಪೇಜಾವರ ಶ್ರೀ ಅಂತಲೇ ಪ್ರಸಿದ್ಧರಾಗಿದ್ದರು. ಅವರೀಗ ಇಲ್ಲ, ಅವರು ದೇವರ ಪಾದ ಸೇರಿದ್ದಾರೆ. ಅವರು ಸಣ್ಣದಿರಬೇಕಿದ್ರೆ ಇಲ್ಲಿ ಶಾಲೆ ಆಗ್ತಿತ್ತು, ಪಾಠ ಎಲ್ಲ ಇಲ್ಲಿ ಆಗ್ತಿತ್ತು. ಅವರು ಇಲ್ಲಿ ಕಲಿತದ್ದು. ಈಗೆಲ್ಲ ಶಾಲೆ ಬೇರೆ ಕಡೆ ಶಿಫ್ಟ್ ಆಗಿದೆ. ಹಾಗೆ ಅದೊಂದು ಇತಿಹಾಸ ಉಂಟು ಈ ದೇವಸ್ಥಾನದಲ್ಲಿ. ನಮ್ಮ ಪುಣ್ಯ ಏನು ಅಂತ ಹೇಳಿದರೆ, ನಾನಾಗಲೇ ಹೇಳಿದ ಹಾಗೆ ಇಲ್ಲಿ ರಾಮತಾರಕ ಯಜ್ಞ ಆಗ್ತಾಯಿತ್ತು, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಆಗ್ತಾಯಿತ್ತು. ಈ ವರ್ಷ ಶುರುವಂತೆ ನಮಗೆ ರಾಮನವಮಿ ಹಬ್ಬ ಉಂಟು ಅಂತ ಗೊತ್ತು, ಆದರೆ ಇವತ್ತೇ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಹೋದಾಗ ಹೌದಲ್ಲ ಅಂತಾಯಿತು. ನಮ್ಮ ಮನೆಯಲ್ಲಿ ರಾಮನವಮಿ ಅವತ್ತು ಯಾವುದೇ ಆಚರಣೆ ಇಲ್ಲದ ಕಾರಣ ನಮಗದು ಅಂದಾಜು ಆಗಿರಲಿಲ್ಲ. ಆದರೆ ನಮಗೆ ಯಾವ ಯಾವ ಕಾಲಕ್ಕೆ ನಾವು ಎಲ್ಲೆಲ್ಲಿ ಇರಬೇಕು ಅಂತ ಹೇಳಿ ದೇವರು ಮೊದಲೇ ನಿರ್ಧಾರ ಮಾಡಿರ್ತಾನೆ ಅಂತ ಹೇಳೋದಕ್ಕೆ ಇವತ್ತು ನಮಗೆ ಈ ಪೂಜೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಒಂದು ಸಾಕ್ಷಿ ಅಂತಲೇ ಹೇಳಬಹುದು. ದೇವರ ಆಟ ಬಲ್ಲವರು ಯಾರು ಅಂತ ಹೇಳಿದ ಹಾಗೆ ನನಗೆ ಸುಮಾರು ಸಮಯದಿಂದ ಅನ್ನಿಸ್ತಾ ಇತ್ತು, ಒಮ್ಮೆ ಅಲ್ಲಿ ನಾನು PUCಗೆ ಹೋದಲ್ಲಿ ಆ ಜಾಗದಲ್ಲೆಲ್ಲ ಓಡಾಡಿ ಒಮ್ಮೆ ಅಲ್ಲಿ ದೇವಸ್ಥಾನಕ್ಕೊಮ್ಮೆ ಹೋಗಿ ಬರಬೇಕು ಅಂತ. ಲಾಸ್ಟ್ ಟೈಮ್ ನೆನೆಸಿದಾಗಲೂ ನನಗೆ ಬರಲಿಕ್ಕಾಗಲಿಲ್ಲ. ಆದರೆ ಈ ಸಲ ಇನ್ನು ಹೋಗೇ ಬಿಡೋದು ಅಂಥೇಳಿ ಮುಂಚಿನ ದಿವಸವೇ ನಾವು ನಿರ್ಧಾರ ಮಾಡಿ ಇವತ್ತಿನ್ನು ಹೊರಡೋದು ಅಂತ ಹೇಳಿ ಆಗುವಾಗ ಯಾವುದಕ್ಕೂ ನೋಡೋ ದೇವಸ್ಥಾನದಲ್ಲಿ ಪೂಜೆ ಟೈಮಿಂಗ್ಸ್ ಏನಾದರೂ ಗೂಗಲಲ್ಲಿ ಉಂಟಾ ಅಂತ ನೋಡುವಾಗ 10:30ವರೆಗೆ ಅಂತ ಇತ್ತು. ಅಂತ ಭಾರಿ ಬೇಸರ ಇತ್ತು. ಇರಲಿ, ಹೊರಟದಕ್ಕೆ ಹೋಗಿ ಬರುವ, ನಿಲ್ಲಿಸೋದು ಬೇಡ ಅಂತ ಹೊರಟದ್ದು. ನಮ್ಮ ಪುಣ್ಯ ನೋಡಿ, ಇಲ್ಲಿ ಪೂಜೆ ಆಗ್ತಾ ಉಂಟು, ಹಾಗೆ ಇಲ್ಲಿ ಮಹಾಮಂಗಳಾರತಿ ಕೂಡ ಆಗ್ತಾ ಉಂಟು. ಇಲ್ಲಿ ಎದುರಿರೋದು ದೇವಸ್ಥಾನ ಆಯಿತಾ, ಶ್ರೀರಾಮಕುಂಜೇಶ್ವರ ಪ್ರಸನ್ನ ಅಂತ ಬರ್ತುಂಟು. ಇಲ್ಲಿ ಶಿವ ದೇವಸ್ಥಾನ, ಇದು ಒಳಗೆ ಶಿವನ ಆರಾಧನೆ ಇರೋದು ಆಯಿತಾ. ನಾನು ಕಾಲೇಜಿಗೆಲ್ಲ ಹೋಗ್ತಾ ಇರುವ ಸಮಯದಲ್ಲಿ ಇಲ್ಲಿ ಅಂಗಳದೆಲ್ಲ ಮಣ್ಣಿನದ್ದಾಗಿತ್ತು. ಈಗ ಎಲ್ಲ ಇಲ್ಲಿ ನೆಲಕ್ಕೆ ಹಾಸಿದ್ದಾರೆ, ಚಂದ ಮಾಡಿದ್ದಾರೆ ಈಗ ದೇವಸ್ಥಾನವನ್ನು ತುಂಬ. ಇಲ್ಲಿ ನೋಡಿ, ಅಣ್ಣನಿಗೆ ಒಮ್ಮೆ ಕಾಣಿಕೆ ಹಾಕಿ ಬಂದಾಯಿತು, ತಂಗಿಗೆ ಕಾಣಿಕೆ ಹಾಕಿ ಆಗಲಿಲ್ಲ. ಹಾಗೆ ಅಣ್ಣ ಕರ್ಕೊಂಡು ಹೋದದ್ದು ತಂಗಿಯನ್ನು ಕಾಣಿಕೆ ಹಾಕಿಸ್ಲಿಕ್ಕೆ. ಅವಳು ಆಚೆ ಕಸಬುಟ್ಟಿಗೆ ಹೋಗೋಳಿದ್ಲು, ಕಾಣಬೇಕು, ಇವನು ಕರೆದು ಅಲ್ಲಿ ಕಾಣಿಕೆ ಹಾಕಿಸಿದ್ದು ನೋಡಿ ಓಡಿ ಬರ್ತಿದ್ದಾರೆ ಇಬ್ಬರು. ಕೌಜೆ ಆಗಿತ್ತು ಅವರಿಗೆ, ಖುಷಿಯಾಗಿತ್ತು. ಸುಮಾರು ದಿವಸದ ನಂತರ ಹೊರಗೋದಲ್ಲ. ಇಲ್ಲಿ ಕಾಣ್ತಾ ಇರೋದು ಇದು ರಾಮಕುಂಜ ದೇವಸ್ಥಾನದ ಹಿಂದಿನ ಭಾಗ ಆಯಿತಾ. ಸುತ್ತಮುತ್ತ ಎಲ್ಲ ಹೊಸತು ಇಂಪ್ರೂವ್ಮೆಂಟ್ ಉಂಟು, ಆದರೆ ದೇವಸ್ಥಾನ ಮಾತ್ರ ತುಂಬ ಹಳೆಯದು. ಅದು ನೋಡುವಾಗಲೇ ಗೊತ್ತಾಗ್ತದೆ. ಚಂದ ಉಂಟು ದೇವಸ್ಥಾನ. ಯಾರಾದರೂ ಹೋಗಲಿಲ್ಲ ಅಂತ ಹೇಳಿದರೆ ಹತ್ತಿರ ಎದ್ದುಕೊಂಡು ಒಮ್ಮೆ ಹೋಗಿಕೊಂಡು ಬನ್ನಿ, ತುಂಬ ಒಳ್ಳೆಯ ದೇವಸ್ಥಾನ.
ಹಾಗೆ ನಮಗೆ ರಾಮತಾರಕ ಯಜ್ಞದ ಪ್ರಸಾದ ಮತ್ತು ಸತ್ಯನಾರಾಯಣ ಪೂಜೆಯ ಪ್ರಸಾದ ಕೂಡ ಸಿಕ್ಕಿತು. ಅದನ್ನೆಲ್ಲ ಸ್ವೀಕರಿಸಿ ಹೊರಟೆವು ನಾವು ಅಲ್ಲಿಂದ. ಇಲ್ಲಿ ಈಗ ದ್ವಾರದ ಹತ್ರ ನಿಂತಿದ್ದೇವೆ ನೋಡಿ. ಇದು PU ಮೊದಲು ಈ ಥರ ದ್ವಾರ ಎಲ್ಲ ಇರಲಿಲ್ಲ, ಮತ್ತು ನಾವು ಕಾಲೇಜೆಲ್ಲ ಬಿಟ್ಟ ನಂತರ ಇಂಪ್ರೂವ್ ಆದದ್ದಾಯ್ತು ಇಷ್ಟೆಲ್ಲ. ಅದಾದ ನಂತರ ಇದು ನಾವು ಫಸ್ಟು ಹೋಗ್ತಿದ್ದ ಗೇಟ್. ಇದು ಸೀದಾ ಸ್ಟ್ರೈಟ್ ಬಂದು ಹೋಗ್ತಿದ್ದೆವು. ಈಗ ದೇವಸ್ಥಾನದ ದಾರಿಯಲ್ಲಿ ಹೋಗಿ ಕಾಲೇಜಿಗೆ ಮೇಲೆ ಹೋಗಬೇಕು. ಇಲ್ಲದಿದ್ದರೆ ಈ ರೋಡಲ್ಲಿ, ಅದು ಹಳೆ ನೀರಂಕಿಗೂ ಹೋಗೋ ರೋಡಲ್ಲಿಯಾಗಿ ಬಂದು ಇಲ್ಲಿ ಒಳಗೆ ಹೋಗ್ತಿದ್ದೆವು. ಹೋಗಿ ಬಂದಾಯಿತು. ಬಚ್ಚಿ ಸತ್ತಿತ್ತು. ಈ ಬಿಸಿಲಿಗೆ ಹೋಗಿ ಬರೋದು ಅಂತ ಹೇಳಿದರೆ ಸಾಕಾಗ್ತದೆ ಆಯಿತಾ. ನಮ್ಮ ಪುಣ್ಯ, ನಾವು ಒಂದು ನೆನೆಸಿಯೂ ಇರಲಿಲ್ಲ ನಮಗೆ ಇವತ್ತಲ್ಲಿ ಪೂಜೆ ಸಿಗ್ತದೆ ಅಂತೆಲ್ಲ ಹೇಳಿ. ಅಲ್ಲಿ ನಾವು ಗೂಗಲಲ್ಲಿ ನೋಡುವಾಗ 10:00 ಕ್ಲೋಸ್ ಅಂತ ಇತ್ತು. ಸರಿ ಹೊರಟಿದ್ದೇವಲ್ಲ ಹೇಗೂ ದೇವಸ್ಥಾನಕ್ಕೆ, ಅಲ್ಲಿ ಹೋಗಿ ಹೊರಗಿನಿಂದಾದರೂ ಕೈ ಮುಗಿದು ಬರುವ ಅಂತ ಅಂದ್ಕೊಂಡಿದ್ದೆವು. ಅಲ್ಲಿ ಹೋದಾಗ ನಮಗೆ ನೀವು ನೋಡಿದ್ರಲ್ಲ ಪೂಜೆ ಎಲ್ಲ ಸಿಕ್ಕಿತ್ತಾಯ್ತಾ. ಹಾಗೆ ಮತ್ತು ಹಳೆ ಮೆಮೊರೀಸ್ ನನಗೆ ಅದೆಲ್ಲ ರೀಕಾಲ್ ಆಯಿತು. ಮತ್ತು ತುಂಬ ಬದಲಾವಣೆ ಆಗಿದೆ ಈಗ. ಆಲ್ಮೋಸ್ಟ್ 12-13 ವರ್ಷ ಆಗ್ತಾ ಬಂತು, ಬದಲಾಗದೇ ಇರ್ತದೆ. ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ. ಖುಷಿ ಆಯಿತು. ನನಗೊಮ್ಮೆ ಒಳಗೆ ಹೋಗಬೇಕು ಅಂತ ಇತ್ತು ಅಲ್ಲಿ PUCಗೆ. ಮತ್ತು ಈ ಸೆಕೆಗೆ ಇನ್ನೂ ಊಟ ಕೂಡ ಆಗಲಿಲ್ಲ. ಯಾರು ಹೋಗೋದು ಅಂತ ಕಂಡಿತ್ತು. ನೋಡುವ ಮುಂದೆ ಒಂದು ದಿವಸ ಹೋಗೋ ಅವಕಾಶ ಸಿಗ್ಬೋದು. ಹೇಗನ್ನಿಸ್ತದೆ ಅಂತ ಹೇಳಿದ್ರೆ, ನಾವು ಕಾಲೇಜಿಗೆ ಹೋಗುವ ಟೈಮಲ್ಲಿ ಎಲ್ಲ ಒಮ್ಮೆ ಮುಗ್ದು ಇಲ್ಲಿಂದ ಹೊರಗೊಮ್ಮೆ ಹೋದರೆ ಸಾಕಪ್ಪ ಅಂತ ಆಗಿರ್ತದೆ. ಎಂತೋ ಹೇಳ್ತಿತ್ತಾಗ ಒಮ್ಮೆ ಮುಗ್ದ್ರೆ ಸಾಕು, ಇಲ್ಲಿಂದ ಹೊರಗೆ ಹೋದರೆ ಸಾಕು ಅಂತಾಗಿರ್ತದೆ. ಅದೇ ನಾವಲ್ಲಿಂದ ಹೊರಗೆ ಬಂದು 1 ವರ್ಷ ಕಳೆದು 2 ವರ್ಷ ಎಲ್ಲ ಆಗುವಾಗ ನಮಗೆ ಅಲ್ಲಿಯ ನೆನಪುಗಳು ಕಾಡ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಅಲ್ಲಿಯ ಒಂದು ಮೆಮೊರೀಸ್ ನಮ್ಮನ್ನು ಮತ್ತೆ ಅಲ್ಲಿಗೆ ಹೋಗುವ ಥರ ಮಾಡ್ತದೆ. ಈ ಉಪ್ಪಿನಕಾಯಿಗೆ ಹೋಲಿಸ್ಬೋದು. ಏನಂತ ಹೇಳಿದರೆ, ಉಪ್ಪಿನಕಾಯಿ ಹಳತ್ತಾದಷ್ಟು ರುಚಿ ಹೆಚ್ಚಂತೆ. ಹಾಗೆ ಈ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್, ನಾವು ಕಲಿತ ಶಾಲೆ, ನಮ್ಮ PU ಎಲ್ಲ ಹಾಗೆ ಆಯಿತಾ. ಉಪ್ಪಿನಕಾಯಿಗೆ ಹೋಲಿಸ್ಬೋದು. ಉಪ್ಪಿನಕಾಯಿ ಹಳತ್ತಾದಷ್ಟು ಚಪ್ಪರಿಸಲಿಕ್ಕೆ ಒಳ್ಳೆಯದಾಗೋದಂತೆ, ನೆಕ್ಕಲಿಕ್ಕೆಲ್ಲ. ಹಾಗೆ ನನಗೆ ಖುಷಿ ಆಯಿತು. ಈಗ ಮಾತ್ರ ಸೆಕೆ ಆಗ್ತಾ ಉಂಟು, ಹಸಿವು ಕೂಡ ಆಗ್ತಾ ಉಂಟು. ಇನ್ನೂ ಊಟ ಮಾಡೋದು. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.